ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 18ನೇ ದಿನ. ಇವತ್ತಿಂದ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಹೇಗಿರುತ್ತೆ, ಯಾವ ಥರ ಮಾಡೋದು ಎಲ್ಲನೂ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ನಾನು ಬೆಳಿಗ್ಗೆ ವಾಕ್ ಹೋಗ್ಬಿಟ್ಟು ಬಂದು ಇವಾಗ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಪುದೀನ, ಒಂದೆರಡು ಚಕ್ಕೆನ ಹಾಕಿ ಚೆನ್ನಾಗಿ 5 to 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಬೆಳಗ್ಗೆ 9 ತೊಗೊಂಡಿರೋದು. ನಾನು ಇಷ್ಟು ದಿನವರೆಗೂ ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಇಲ್ಲಿವರೆಗೂ ನಾನು ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ನ 7 ತೊಗೋತಾ ಇದ್ದೆ. ಇವಾಗ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗಲ್ಲಿ ನಾನು ಡಿಟಾಕ್ಸನ್ನು 9 ತೊಗೋತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ನಮ್ಮದು ಬೆಳಗ್ಗೆ ರೋಟೀನ್ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿರುತ್ತೆ. ನಾವು ಬ್ರೇಕ್ಫಾಸ್ಟ್ನ ನಾನು ಡೈಲಿ 8 ತೊಗೋತಿದ್ದೆ. ಇದ್ರಾಗ ನಾನು 8 ತೊಗೊಳಂಗಿಲ್ಲ. ನಾನು 11 ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಏನೂ ತಿನ್ನೋಂಗಿಲ್ಲ. ಈ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂದರೆ ನಮಗೆ ಒನ್ ಡೇಯಲ್ಲಿ 24 ಅವರ್ಸ್ ಅಂತ ಇರುತ್ತೆ. ಈ 24 ಅವರ್ಸಲ್ಲಿ ನಾವು 16 ಅವರ್ಸ್ವರೆಗೂ ಏನೂ ತಿನ್ನೋಂಗಿಲ್ಲ. ಇನ್ನು 8 ಅವರ್ಸ್ ಇರುತ್ತಲ್ವ, ಅದರಲ್ಲೇ ನಮ್ಮದು ಊಟ, ಬ್ರೇಕ್ಫಾಸ್ಟು, ನೈಟ್ ಡಿನ್ನರ್ ಎಲ್ಲ ಅದೇ ಟೈಮಿಂಗಲ್ಲೇ ಆಗಬೇಕು. ನಾವು ಇನ್ನು 16 ಅವರ್ಸ್ ನಾವು ಒಂಥರ ಉಪವಾಸ ಥರ ಇರೋದು. ಅದು ಹೇಗೆ ಅಂದರೆ, ನಾನು ಬೆಳಿಗ್ಗೆ ಎದ್ದು ವಾಕ್ ಹೋಗ್ಬಿಟ್ಟು ಬಂದು 1 ಲೀಟ್ರ್ ವಾಟ್ರ್ ಕುಡ್ದಿದ್ದೀನಿ. ಅದು ಆದಮೇಲೆ ನಾನು 9 ಇದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀನಲ್ವ, ಇದನ್ನು ತೊಗೊತೀನಿ. ಇದು ಆದಮೇಲೆ ಫ್ರೆಂಡ್ಸ್ ನಾನು 11 ಬ್ರೇಕ್ಫಾಸ್ಟ್ ಮಾಡ್ತೀನಿ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಯಾವುದೇ ಥರ ತಿಂಡಿ ಏನೂ ಮಾಡ್ಕೊಂಡಿಲ್ಲ. ನಾನು ಬ್ರೇಕ್ಫಾಸ್ಟಿಗೆ 1 ಆ್ಯಪಲ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ನೀವೇನು ತಿಂಡಿ ಮಾಡಿರ್ತೀರ? ಇಡ್ಲಿ ಮಾಡಿದರೆ ಇಡ್ಲಿ, ದೋಸೆ. ಇಡ್ಲಿ ಮಾಡಿದರೆ 2 ಇಡ್ಲಿ ತೊಗೊಳ್ಳಿ, ದೋಸೆ ಮಾಡಿದರೆ 1 ಇಲ್ಲಾಂದರೆ 2 ದೋಸೆ ತೊಗೊಳ್ಳಿ. ಮತ್ತು ನೀವು ಉಪ್ಪಿಟ್ಟು, ಅವಲಕ್ಕಿ, ಇಲ್ಲಾಂದರೆ ಸ್ಮೂತಿ ಮಾಡ್ಕೊತಿರೋ, ನಿಮ್ಮ ಮನೇಲಿ ನೀವೇನು ತಿಂಡಿ ಮಾಡ್ಕೊಂಡಿರ್ತೀರ, ಬಟ್ ತಿಂಡಿ ಮಾತ್ರ ಲೈಟಾಗಿರಬೇಕು, ಹೆವಿಯಾಗಿ ತೊಗೊಳಕ್ಕೆ ಹೋಗ್ಬಿಡಿ. ನಾನು ಇಡೀ ದಿನ ಏನೂ ತಿಂದಿಲ್ಲ ಮತ್ತು ತಿರ್ಗಿ ಬ್ರೇಕ್ಫಾಸ್ಟು ಕೂಡ 4 ಅವರ್ಸ್ ಲೇಟ್ ಆಗಿಬಿಟ್ಟಿದೆ, ತುಂಬ ಹಸಿವಾಗ್ಬಿಟ್ಟಿದೆ ಅಂತ ನೀವು ಚೆನ್ನಾಗಿ ತಿನ್ನೋಕ್ಕೆ ಹೋಗಬೇಡಿ. ನೀವು ಊಟ ಮಾತ್ರ ಚೆನ್ನಾಗಿ ತಿನ್ನಿ, ಬಟ್ ಹೆಲ್ದಿಯಾಗಿರಬೇಕು. ಯಾವುದೇ ಥರದ ಅನ್ಹೆಲ್ದಿ ಫುಡ್ಡುಗಳು ಮಾತ್ರ, ಜಂಕ್ ಫುಡ್ಡುಗಳು ಮಾತ್ರ ತೊಗೊಳ್ಳೋ ಹಾಗಿಲ್ಲ. ಇದು ಆದಮೇಲೆ ಫ್ರೆಂಡ್ಸ್ ನಾನು 11 1 ಆ್ಯಪಲ್ ತಿಂದಿದ್ದೀನಿ. ಅದು ಆದಮೇಲೆ ನಾನು 1 ಊಟ ಮಾಡ್ಕೋತೀನಿ. ಬೀಟ್ರೂಟ್ ಪಲ್ಯ ತೊಗೊಂಡಿದ್ದೀನಿ. ನಾನು ಪಾಲಕ್ ಚಪಾತಿ ಮಾಡ್ಕೊತಾ ಇದ್ದೀನಿ. 2 ಪಾಲಕ್ ಚಪಾತಿ ತೊಗೊತೀನಿ, ಬೀಟ್ರೂಟ್ ಪಲ್ಯ ಅದ್ರ ಜೊತೆಗೆ. ಪಲ್ಯ ಜಾಸ್ತಿನೇ ತೊಗೊಳ್ಳಿ. ಚಪಾತಿ ರೊಟ್ಟಿಗಿಂತ ನಾವೇನು ಚಪಾತಿ ರೊಟ್ಟಿ ಏನು ತೊಗೊಂಡಿರ್ತಿಲ್ಲ, ಅದಕ್ಕಿಂತ ಕ್ವಾಂಟಿಟಿ ಪಲ್ಯ ಜಾಸ್ತಿನೇ ಇರಬೇಕು. ಇದು ಆದಮೇಲೆ ನಾವು 1 ಏನು ಊಟ ಮಾಡ್ಕೊಂಡಿರ್ತಿರಲ್ಲ, ಅದು ಆದಮೇಲೆ 4:30 5 ಒಳಗಡೆ ಏನಾದರೂ ನಿಮಗೆ ಹಸಿವಾಯಿತು ಅಂದರೆ ನೀವು ಒಂದು ಸೌತೆಕಾಯಿ, ಇಲ್ಲಾಂದರೆ 1 ಕ್ಯಾರೆಟು, ಇಲ್ಲಾಂದರೆ 1 ಫ್ರೂಟ್ಸು ಏನಾದರೂ ತೊಗೊಳ್ಳಿ. ಇಲ್ಲಾಂದರೆ ನೀವು ತರಕಾರಿ ಇಲ್ಲ ಸೊಪ್ಪು ಈ ಥರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದರೆ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ, ಶುಗರ್ ಹಾಕೋಂಗಿಲ್ಲ, ವಿತ್ ಶುಗರ್ ಏನಾದರೂ ತೊಗೊಳ್ಳಿ. ಅದು ಆದಮೇಲೆ ನಿಮಗೆ 7 ನೀವು ಊಟ ಮಾಡ್ಕೊಂಬಿಡಬೇಕು. 7 ನೀವು ಏನಾದರೂ ಮನೇಲಿ ಏನು ಮಾಡಿರ್ತೀರ ಅದನ್ನೇ ತೊಗೊಳ್ಳಿ, ಬಟ್ ಲೈಟಾಗಿರಬೇಕು. ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಯಾವ ರೀತಿ ನಾವು ಲೈಟಾಗಿ ತೊಗೋತೀವೋ ಹಾಗೆ ನಾವು ಡಿನ್ನರು ಕೂಡ ಲೈಟಾಗಿರಬೇಕು, ಹೆವಿಯಾಗಿ ತೊಗೊಳಂಗಿಲ್ಲ. ಸಾಲಾಡ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಸಾಲಾಡ್ ತೊಗೋಬೋದು. ಇಲ್ಲಾಂದರೆ ನೀವು ಮನೆಯಲ್ಲಿ ಮುದ್ದೆ, ಚಪಾತಿ, ರೊಟ್ಟಿ ಏನು ಮಾಡಿರ್ತೀರೋ ಅದನ್ನೇ ತೊಗೊಳ್ಳಿ, ಬಟ್ 2 ಚಪಾತಿ 2 ರೊಟ್ಟಿ ಈ ಥರ ತೊಗೊಳ್ಬೇಡಿ. ಒಂದೇ ಚಪಾತಿ ತೊಗೊಳ್ಳಿ, ಪಲ್ಯ ಜಾಸ್ತಿ ತೊಗೊಳ್ಳಿ, ಇಲ್ಲ ಸಾಲಾಡ್ ಅದ್ರ ಜೊತೆಗೆ ಸಾಲಾಡ್ ತೊಗೊಳ್ಳಿ. ನೀವು ನೈಟ್ ಏನು 7 ಊಟ ಆಗುತ್ತಲ್ವ, ಇದು ಆದಮೇಲೆ ನೀವು ಮಾರ್ನಿಂಗ್ 11 ಏನೇ ಇದ್ದರೂ ಏನೂ ತಿನ್ನಬಾರ್ದು, ಬರೀ ನೀರು ಮಾತ್ರ. ನೀರು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಬೋದು. ಸಿನಮನ್ ವಾಟರ್, ಜೀರಾ ವಾಟರ್, ಇಲ್ಲಾಂದರೆ ಲೆಮನ್ ವಾಟರ್ ತೊಗೋಬೋದು. ನೀವು ಬಿಸಿನೀರಲ್ಲಿ 1 ಹಾಫ್ ಲೆಮನ್ ಹಿಂಡ್ಕೊಂಡು ಅದನ್ನು ಕುಡಿಬೋದು. ಬಟ್ ಊಟ, ತಿಂಡಿ, ಬಿಸ್ಕೆಟು, ಚಾಕ್ಲೇಟ್ಸು ಏನೇ ಯಾವ ಐಟಮ್ಸು ಏನೂ ತಿನ್ನೋಂಗಿಲ್ಲ. ಇದೇ ನಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದ್ದಂಗೆ, ಏನೂ ತಿನ್ನೋ ಹಾಗಿಲ್ಲ, ಹಾಗೇ ಇರಬೇಕು. ನೀವು ಬೆಳಿಗ್ಗೆ ಮತ್ತು ತಿರ್ಗಿ ನೀವೇನು ನೈಟ್ ಊಟ ಮಾಡಿರ್ತೀರಲ್ವ 7 ನಿಮಗೆ ಮತ್ತೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 11 ಅಲ್ಲಿವರೆಗೂ ಏನೂ ತೊಗೊಳ್ಳೋ ಹಾಗಿಲ್ಲ.
ಇದೇ ಥರನೇ ನೀವು ಒಂದು 7 ಡೇಸ್ವರೆಗೂ ಫಾಲೋ ಅಪ್ ಮಾಡ್ಕೊಂಡು ಬನ್ನಿ. ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ತುಂಬ ಹಸಿವಾಗಿ ಸ್ಟಾರ್ಟ್ ಆಗುತ್ತೆ. ಆ ಹಸಿವಾದಾಗ ಏನು ಮಾಡಿ, ಆದಷ್ಟು ನೀವು ಬಿಸಿನೀರು ಕುಡೀರಿ. ಅದು ನಿಮಗೆ ಕಂಟ್ರೋಲ್ ಎಷ್ಟೊತ್ತವರೆಗೂ ಇರುತ್ತೆ, ಒಂದು ಹಾಫ್ ಆನ್ ಅವರ್ವರೆಗೂ ಇರುತ್ತೆ. ಆಮೇಲೆ ತಿರ್ಗಾ ಹಸಿವಾಗುತ್ತೆ. ಬಟ್ 1 ವೀಕ್ವರೆಗೂ ನಿಮಗೆ ಕಷ್ಟ ಆಗುತ್ತೆ. ಆಮೇಲೆ ಅದೇ ಅಭ್ಯಾಸ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ನೋಡಿ ಮಧ್ಯಾಹ್ನ ಊಟಕ್ಕೆ 2 ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಏನೂ ಸಾಲಡ್ ಇವತ್ತೇನು ಸೌತೆಕಾಯಿ, ಕ್ಯಾರೆಟ್ ಏನೂ ತೊಗೋತಾ ಇಲ್ಲ. ಬರೀ 2 ಚಪಾತಿ, ಬೀಟ್ರೂಟ್ ಪಲ್ಯ ತೊಗೊಂಡಿದ್ದೀನಿ. ನೀವು ಮಧ್ಯಾಹ್ನ ಊಟಕ್ಕೆ ನಿಮ್ಮ ಮನೇಲಿ ಏನು ಮಾಡಿರ್ತೀರೋ ಅದೇ ತೊಗೋಬೋದು. ರೋಟಿ ತೊಗೊಳ್ಳಿ, ಚಪಾತಿ ತೊಗೊಳ್ಳಿ, ಇಲ್ಲ ರೈಸ್ ಮಾಡಿದ್ರೆ ಒಂದು ಹಾಫ್ ಬೌಲಷ್ಟು ಮಾತ್ರ ರೈಸ್ ತೊಗೊಳ್ಳಿ. ಫುಲ್ ಬೌಲ್ ರೈಸ್ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ವೆಜಿಟೇಬಲ್ಸ್ನ ಜಾಸ್ತಿ ಯೂಸ್ ಮಾಡಿ. ನಾನು ಇದು ಆದಮೇಲೆ, ನಾನು ಊಟ ಆದಮೇಲೆ ತುಂಬ ಹಸಿವಾಯಿತು ಅಂತ ನಾನು 4 ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ. ನಿಮಗೆ ಫ್ರೂಟ್ಸ್ ಬೇಡ ಅಂದರೆ ನೀವು ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಇಲ್ಲಾಂದರೆ ಗ್ರೀನ್ ಟೀ ತೊಗೊಳ್ಳಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಟೀ ಮಾಡ್ಕೊಂಡು ಕುಡೀರಿ, ಬಟ್ ಶುಗರ್ ಹಾಕೋ ನಾನು ರಾತ್ರಿ ಊಟಕ್ಕೆ ಸಾಲಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು 7 ತೊಗೊಂಡ್ಬಿಡ್ತೀನಿ. ನಾನು ಕ್ಯಾಪ್ಸಿಕಮ್ಮು ಮತ್ತು ಟೊಮ್ಯಾಟೊ ಮತ್ತು ಇದಕ್ಕೆ ಕಡಲೆಕಾಳು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಮಡಿಕೆ ಕಟ್ಟಿದ್ದು ಮಡಿಕೆ ಕಾಳು ಕೂಡ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು. ಹೈ ಪ್ರೋಟೀನ್, ಹೈ ಫೈಬರ್ ಇತ್ತು. ಸಖತ್ತಾಗಿತ್ತು ಸಾಲಡ್ ಮಾತ್ರ. ನಾನು ಇದನ್ನು 7 ತೊಗೊಂಡಿದ್ದೀನಿ. ನೀವು ಆದಷ್ಟು ನೈಟ್ ಸಾಲಡ್ ತೊಗೊಳಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಲೈಟಾಗಿರುತ್ತೆ ಡಿನ್ನರ್ ಮಾತ್ರ. ಸಖತ್ತಾಗಿತ್ತು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಇದು ಸ್ವಲ್ಪ ನಾನು ತಿಕ್ಕಾಗಿರಲಿ ಅಂತ ಇದಕ್ಕೆ ಸ್ವಲ್ಪ ನಾನು 1-2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಮೆಣಸಿನ ಪೌಡರು ಮತ್ತು ಚಿಲ್ಲಿ ಪೌಡರ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಬರೀ ಇದಕ್ಕೆ ಸ್ವಲ್ಪ ತಿಕ್ಕಾಗಿರಲಿ ಅಂತ ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಅದಕ್ಕೇ ಡೈರೆಕ್ಟಾಗಿ ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಮೆಣಸು ಹಾಕ್ಕೊಂಡು ಹಾಗೇ ತಿನ್ಬೋದು. ಈ ಥರನಾದರೂ ತಿನ್ಬೋದು. ಚೆನ್ನಾಗಿತ್ತು, ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಆಯಿತು, ಒಂದು ಹೊಟ್ಟೆ ಫುಲ್ ಆಗಿಬಿಡ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೂಟೀನ್ ಯಾವ ರೀತಿ ಹೋಯ್ತು, ಯಾವ ಥರ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂದರೆ ಯಾವ ಥರ ಮಾಡೋದು, ಇದನ್ನೆಲ್ಲ ನಾನು ನಿಮಗೆ ಆದಷ್ಟು ನನಗೆ ಇಷ್ಟು ಗೊತ್ತಿದೆ ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತವರೆಗೂ ಫ್ರೀ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ಫ್ರೆಂಡ್ಸ್, ಥ್ಯಾಂಕ್ ಯು.